ಗ್ರಾಮದ ಅಧಿದೇವನಾದಂಥ ಸಾಕ್ಷಾತ್ ಭಗವಂತ ಶ್ರೀ ಬಿಸಲಸಿದ್ದೇಶ್ವರ ಹಾಗೂ ಮಹಾಲಕ್ಷ್ಮೀ ದೇವಿಯನ್ನು ಅನಂತಕೋಟಿ ಶ್ರೀ ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸುತ್ತಾ, ನಮ್ಮದೊಂದು ವಿಜಯಪುರ ಜಿಲ್ಲೆಯ ಚಡ್ಚಣ ತಾಲೂಕಿನ ಒಂದು ಗೋಡಿಹಾಳ ಅಂತಕ್ಕಂಥ ಒಂದು ಸುಕ್ಷೇತ್ರ, ಪುಣ್ಯ ಪಾವನ ಸುಕ್ಷೇತ್ರವಾಗಿದ್ದು, ಇಲ್ಲಿ ಸುಮಾರು 4,500 5,000 ಜನಸಂಖ್ಯೆ ಉಳ್ಳಂಥ ಒಂದು ಗ್ರಾಮವಾಗಿದ್ದು, ಇಲ್ಲಿ ಬಿಸಲಸಿದ್ದೇಶ್ವರ ಮಹಾಲಕ್ಷ್ಮಿ ದೇವಸ್ಥಾನ ಒಂದು ದೊಡ್ಡ ಪ್ರಮಾಣದ ದೇವಸ್ಥಾನ ಆಗಿದ್ದು, ಆದರೆ ಈ ಗ್ರಾಮಕ್ಕೆ ರಸ್ತೆಗಳ ಕೊರತೆ ಒಂದಾಗಿದ್ದರೆ ಮತ್ತು ಈಗ ಸುಮಾರು 3-4 ವರ್ಷಗಳಿಂದ ಬಸ್ಸಿನ ಕೊರತೆ ಭಾಳಷ್ಟು ಇದೆ. ಮೊದಲು ನಮ್ಮ ಗ್ರಾಮಕ್ಕೆ ಬಸ್ಸುಗಳು ಎಷ್ಟು ಬರ್ತಿದ್ವು, ಈಗ ಎಷ್ಟು ಬರ್ತವೆ, ಯಾವ್ಯಾವ ಮಾರ್ಗದಿಂದ ಎಷ್ಟೆಷ್ಟು ಬಸ್ಸುಗಳು ಆಗ್ಬೇಕಂತಕ್ಕಂಥದ್ದು ನಮ್ಮ ಗ್ರಾಮದ ಹಿರಿಯರು ತಮ್ಮ ಅಭಿಪ್ರಾಯನ ಹಂಚಿಕೊಳ್ತಾ ಇದ್ದಾರೆ, ಹೇಳಬೇಕಾಗಿ ವಿನಂತಿ. ಇನ್ನೂ ಸ್ವಲ್ಪ ಸನಿ ಬರೀ ಕೆಲಸ ಬಸ್ಸಿಂದ ಹೇಳ್ರಿ. ಮೊದಲು ಎಷ್ಟು ಬಸ್ ಬರ್ತೀವಿ? ಮೊದಲು ಮುಂಜಾನೆ 2 ಹೋಗ್ತೀವಿ, ಒಂದು ಹಸಿಗೆರೆ ಉಮ್ರಾದಲ್ಲಿ 8ಕ್ಕೆ 8:30 ಹೋಗ್ತೀವಿ. ಆಕಳಿ ಒಂದು ಬ್ಯಾಕ್ ಹೋಗಿ ಹೊಳೆ ಬರ್ತೈತಿ. ಅದನ್ನು ಬಂಜಾಗ ಇವು ಬಂಜಾಗ ಈಗ ಒಂದು ಸಿದ್ದಾಪುರ ಮುಕ್ಕಂಬಂದು ಹೋಗ್ತು 10 ಮಣಿಗೆ. ಯಾವ್ಯಾವ ಟೈಮ್ ಬಸ್ಸಿಂದ ಅಂದ್ರೆ ಅನುಕೂಲ ಮಾಡೇವಿ. ಯಾಕಂದ್ರೆ ಶಾಲಾ ಮುಂಜಾನೆ 8 ಒಂದು ಜಳಕಿ ಕಡೆ ಹೋಯ್ತಂದ್ರೆ ಈ ಸೊಲಾಪುರ ಹೋಗ್ತದೆ, ಬಿಜಾಪುರ ಹೋಗ್ತದೆ, ಇಂಡಿ ಹೋಗ್ತದೆ ಮಂದಿ. ಹಂಗೊಂದು ಮುಂಜಾನೆ ಒಂದು ಮಾಡಿ ಮಧ್ಯಾಹ್ನಕ್ಕೆ ಹಿಂಗೆ ಒಂದು 2-3 ಬಸ್ ಹೈಸೇ ಬೇಕು. ಇನ್ನೊಂದು ವಿಶೇಷ, ಭಾಳಷ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರು